ಕರ್ನಾಟಕದ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿ ಮಾಸ್ಟರ್ ಆನಂದ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ವಿಡಿಯೋನಲ್ಲಿ ನಾನು ನಿಮಗೆ 2 ಸಿಂಪಲ್ ಯೋಗಾಸನಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಗೆ ಯಾರಿಗಾದರೂ ಬ್ಯಾಕ್ ಪೇನ್ ಇದ್ದರೆ ನಿಮಗೆ ಅದರಿಂದ ಕ್ಯೂರ್ ಆಗ್ಬೋದು. ಮತ್ತು ನಿಮಗೆ ರೆಸ್ಪಿರೇಟರಿ ಡಿಸಾರ್ಡರ್ ಲೈಕ್ ಅಸ್ತಮಾ ನಿಮ್ಗೆ ಏನಾದರೂ ಇದ್ದಿದೆ ಆದಲ್ಲಿ ಈ 2 ಯೋಗಾಸನದಿಂದ ಕೂಡ ಕ್ಯೂರ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಮೀನ್ಸ್ ಪ್ರೋಟೀನ್ಸ್ ಕೊಟ್ಟಿರ್ತಾರೆ, ಇಲ್ಲ ನೀವು ಯಾವುದೇ ಅಂತ ಸರ್ಜರಿಗೆಲ್ಲ ಏನಾರ ಮಾಡ್ಕೊಂಡಿರ್ತೀರ. ಅವೆಲ್ಲ ಶಾರ್ಟ್ ಟರ್ಮ್ ಶಾರ್ಟ್ಕಟ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಟೆಂಪ್ರರಿ ಮೂಮೆಂಟ್ನಲ್ಲಿ ಏನಾದರೂ ಸೊಲ್ಯೂಷನ್ ಸಿಗುತ್ತೆ. ಆದರೆ ಲಾಂಗ್ ಟರ್ಮ್ನಲ್ಲಿ ನಿಮಗೆ ಆ ಟ್ಯಾಬ್ಲೆಟ್ಸ್ ಮತ್ತು ಅದು ಕಂಟಿನ್ಯೂಸ್ ಬಿಟ್ಟ ತಕ್ಷಣ ಸೊ ಅದೇ ಬ್ಯಾಕ್ ಪೇನ್ ಅನಿಸುತ್ತೆ. ಲಾಂಗ್ ಟರ್ಮ್ ಸೊಲ್ಯೂಷನ್ ಏನಪ್ಪ ಅಂದರೆ ಯೋಗ ನೀವು ಕಂಟಿನ್ಯೂಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಬಾಡಿ ಸ್ಟ್ರೆಂಥನ್ ಆಗುತ್ತೆ. ನಿಮ್ಮ ಬಾಡಿ ಅಂತ ನೀವು ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ಬೋದು. 2 ಆಸನಗಳು ಯಾವ್ಯಾವ ಅಂದರೆ, ಮೊದಲನೇದಾಗಿ ಮಕರಾಸನ ಮತ್ತು ಭುಜಂಗಾಸನ. ಇವು 2 ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಮತ್ತು ಯಾರು ಮಾಡಬಾರ್ದು ಮತ್ತು ಬೆನಿಫಿಟ್ಸ್ ಏನು ಅನ್ನೋದನ್ನ ಇಂದಿನ ವೀಡಿಯೋನಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗೋದಿದೆ. ವಿಡಿಯೋ ಕೊನೆ ತನಕ ವಾಚ್ ಮಾಡಿ. ಚಾನಲ್ಗೆ ಯಾರಾದರೂ ಮೊದಲು ಬಾರಿ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್, ಹಾಗೆ ಬಾಜು ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನೆಕ್ತಡ ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ ರೈಟ್, ಮೊದಲನೇದಾಗಿ ಮಕರಾಸನ ಮಾಡಿರುವಂಥ ಒಂದು ಶಾರ್ಟ್ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಮಕರಾಸನ ಮಾಡೋದ್ರಿಂದ ಬೆನಿಫಿಟ್ಸ್ ಏನನ್ನೋದನ್ನು ಹೇಳ್ತೀನಿ. ಫಸ್ಟ್ ಬೆನಿಫಿಟ್, ನಿಮಗೆ ಬ್ಯಾಕ್ ಪೇನ್ ಏನಾದರೂ ಆಗ್ತಾ ಇದ್ದರೆ ಅದು ಕೂಡ ಕ್ಯೂರ್ ಆಗುತ್ತೆ. ಆ್ಯಂಡ್ ಸೆಕೆಂಡ್, ನಿಮಗೆ ರೆಸ್ಪಿರೇಟರಿ ಡಿಸಾರ್ಡರ್ ಲೈಕ್ ನಿಮಗೆ ಅಸ್ತಮಾ ಏನಾದರೂ ಇದ್ದರೆ ಅದು ಕೂಡ ಕ್ಯೂರ್ ಆಗುತ್ತೆ ಮಕರಾಸನ ಮಾಡೋದ್ರಿಂದ. ಆ್ಯಂಡ್ ಥರ್ಡ್, ನಿಮಗೆ ಬಾಡಿಯಲ್ಲಿ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಫೋರ್ತ್ ಟಿಪ್ ಈಸ್, ನಿಮಗೆ ನಿಮ್ಮ ಶೋಲ್ಡರ್ಸ್ ಏನಿರ್ತಾವಲ್ಲ, ನಿಮಗೆ ಕೆಲವೊಂದು ಸಲ ಪೇನ್ ಅನಿಸ್ಬೋದು, ನಿಮ್ಮ ಪೇನ್ ಕೂಡ ಕ್ಯೂರ್ ಆಗುತ್ತೆ, ನಿಮ್ಮ ಶೋಲ್ಡರ್ಸ್ ಪೇನ್ ಕೂಡ ಕ್ಯೂರ್ ಆಗುತ್ತೆ. ಸೊ ಇವಿಷ್ಟು ಆಗಿದ್ದು ಮಕರಾಸನ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂತ. ಹಾಗಾದರೆ ಇದು ಯಾವಾಗ ಮಾಡಬೇಕು? ಯೋಗಾಸನ ಬಂದುಬಿಟ್ಟು ಮಕರಾಸನ ಅಂತ ಮಾತ್ರ ಅಲ್ಲ, ನೀವು ಯಾವುದೇ ಆದಂಥ ಯೋಗಾಸನ ಕೂಡ ನೀವು ದಿನದಲ್ಲಿ ಯಾವಾಗ ಕೂಡ ಮಾಡ್ಬೋದು. ಆದರೆ ನೀವು ಬೆಳಗ್ಗೆ ಎದ್ದು ಸೂರ್ಯೋದಯದ ಸಮಯದಲ್ಲಿ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗೋದಿದೆ. ಇವಿಷ್ಟು ನಾನು ಏನು ಬೆನಿಫಿಟ್ಸ್ ಏನು ಹೇಳಿದ್ದೀನಿ ಅವಷ್ಟು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಯಾರು ಮಾಡಬಾರ್ದು ಯೋಗಾಸನ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲನೇದಾಗಿ ಯಾರಿಗೆ ಜಾಸ್ತಿ ಬ್ಯಾಕ್ ಪೇನ್ ಆಗಿರುತ್ತೆ, ಬ್ಯಾಕ್ ಪೇನ್ ಮತ್ತು ನೆಕ್ ಪೇನ್ ಏನಿರುತ್ತಲ್ಲ, ಯಾರಿಗೆ ಜಾಸ್ತಿ ಇರುತ್ತೆ ಅವ್ರು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಸೆಕೆಂಡ್ ಒನ್, ನಿಮಗೇನಾದರೂ ಯೋಗಾಸನ ಮಾಡಬೇಕಾದ್ರೆ ನಂಗೆ ಪೇನ್ ಆಗ್ತಾ ಇರುತ್ತೆ ಅಂತ ಅಂದಿದ್ದೆ. ಅದರಲ್ಲಿ ನಿಮ್ಗೆ ಯಾರು ಎಕ್ಸ್ಪರ್ಟ್ ಇರ್ತಾರೆ ನಿಮ್ಮ ನಿಯರ್ ಬೈ, ಅವ್ರಿಗೆ ಹೋಗಿ ಕನ್ಸಲ್ಟ್ ಮಾಡಿ, ಅವ್ರು ನಿಮಗೆ ಗೈಡೆನ್ಸ್ ಮಾಡ್ತಾರೆ ಸ್ನೇಹಿತರೆ. ಸೆಕೆಂಡ್, ಭುಜಂಗಾಸನ. ಭುಜಂಗಾಸನ ಮಾಡೋದ್ರಿಂದ ಬೆನಿಫಿಟ್ ಏನನ್ನೋದನ್ನು ಹೇಳ್ತೀನಿ. ಫಸ್ಟ್ ಬೆನಿಫಿಟ್, ಭುಜಂಗಾಸನ ಮಾಡೋದ್ರಿಂದ ನಿಮಗೆ ವೇಟ್ ಲಾಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಸೆಕೆಂಡ್, ನಿಮಗೆ ಬಾಡಿ ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಬಾಡಿ ಬ್ಯಾಕ್ ಏನು ಫ್ಲೆಕ್ಸಿಬಲ್ ಇರುತ್ತೆ ಅದರಲ್ಲಿ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಬೆನಿಫಿಟ್, ನಿಮಗೆ ಬ್ಲಡ್ ಸರ್ಕ್ಯುಲೇಷನ್, ಬಾಡಿಯಲ್ಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಫೋರ್ತ್ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದರೆ, ನಿಮಗೆ ರೆಸ್ಪಿರೇಟರಿ ಡಿಸಾರ್ಡರ್ ಏನಾದರೂ ಇದ್ದರೆ, ನಿಮಗೆ ಆಸ್ತಮಾ ಏನಾದರೂ ಇದ್ದರೆ ಅದು ಕೂಡ ಈ ಆಸನ ಮಾಡೋದ್ರಿಂದ ನಿಮಗೆ ಆಗುತ್ತೆ. ಆ್ಯಂಡ್ ಫಿಫ್ತ್ ಇಂಪಾರ್ಟೆಂಟ್ ಟಿಪ್ ಈಸ್, ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ, ನಿಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಈ ಆಸನ ಮಾಡೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಅದರ ಜೊತೆಗೆ ನಿಮಗೆ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನಿದೆ ಅದು ಕೂಡ ಇಂಪ್ರೂವ್ ಆಗೋಕ್ಕೆ ಭುಜಂಗಾಸನ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಭುಜಂಗಾಸನ ಯಾವಾಗ ಮಾಡಬೇಕು? ಭುಜಂಗಾಸನ ಬಂದುಬಿಟ್ಟು ನೀವು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾರ್ಮಲಾಗಿ ಡೇನಲ್ಲಿ ಯಾವಾಗಲೂ ಮಾಡ್ಬೋದು, ಸೂರ್ಯೋದಯದ ಸಮಯದಲ್ಲಿ ಮಾಡಿದ್ರೆ ಭಾಳ ಎಫೆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ನೀವು ಯಾವುದೇ ಆದಂಥ ಯೋಗಾಸನ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಟಿಪ್ನ ನೆನ್ಪಿಟ್ಕೊಳ್ಳಿ. ಇದು ನೀವು ಊಟದಕ್ಕಿಂತ ಮುಂಚೆ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು. ಊಟ ಆದ ತಕ್ಷಣ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ರಿವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ಗಳು ಇರ್ತವೆ. ಸೊ ಹಾಗಾಗಿ ದಯವಿಟ್ಟು ಊಟ ಆದ ತಕ್ಷಣ ಮಾಡಬೇಡಿ, ಊಟದಕ್ಕಿಂತ ಮುಂಚೆ ಮಾಡಿ. ಮತ್ತು ಹಾಗಾದರೆ ಭುಜಂಗಾಸನ ಯಾರು ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ. ಯಾರಿಗೆ ಸರ್ಜರಿ ಆಗಿರುತ್ತೆ, ಸ್ಪೈನಲ್ ಕಾರ್ಡಲ್ಲಿ ಆಗಿರ್ಬೋದು, ಲಂಗ್ಸ್ ಸರ್ಜರೀಸ್ ಏನಾಗಿರುತ್ತೆ ಅವರು ದಯವಿಟ್ಟು ಈ ಆಸನ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಪ್ರೆಗ್ನೆಂಟ್ ಯಾರಿರ್ತಾರೆ ಅವರು ಕೂಡ ದಯವಿಟ್ಟು ಈ ಆಸನ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಯಾರಿಗೆ ಪೇನ್ಸಲ್ಲಿ ಬ್ಯಾಕ್ ಪೇನ್ ಆಗಿರ್ಬೋದು, ಸಿವಿಯರ್ ಪೇನ್ ಇದ್ದವರು ಅವರು ಕೂಡ ದಯವಿಟ್ಟು ಆಸನಗಳು ಮಾಡಬೇಡಿ. ಇನ್ನು ಉಳಿದವರು ಎಲ್ಲರೂ ಕೂಡ ಈ ಆಸನಗಳನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಭುಜಂಗಾಸನ, ಮಕರಾಸನ. ಇವು ಮಾಡೋದ್ರಿಂದ ಬೆನಿಫಿಟ್ಸ್ ಮತ್ತು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾವಾಗ ಮಾಡ್ಬೇಕು ಅನ್ನೋದನ್ನು ಇಂದಿನ ವೀಡಿಯೋನಲ್ಲಿ ಡೀಟೇಲಾಗಿ ಹೇಳಿದ್ದೀನಿ.
ಸೊ ಐ ಹೋಪ್ ಈ ವಿಡಿಯೋ ತಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆದಷ್ಟು ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ನಿಮ್ಮೊಂದಿಗೆ ನಾನು ಸಿಗ್ತೀನಿ. ಎಲ್ಲರಿಗೂ ಬರ್ತೀನಿ. ಬಾಯ್, ಲವ್ ಯು ಆಲ್.